ಸ್ನೇಹಿತರೆ, ಬಿಗ್ ಬಾಸ್ ಅಲ್ಲಿ ಈಗಾಗಲೇ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಗಿಲ್ಲಿ ನಟ ಅವರು ಒಂದು ವೇಳೆ ಬಿಗ್ ಬಾಸ್ ಅಲ್ಲಿ ಗೆಲ್ಲಿಲ್ಲ ಅಥವಾ ರನ್ನರ್ ಅಪ್ ಆದ್ರೆ ಅವರಲ್ಲಿ ಏನ್ ಕಡಿಮೆ ಆಗುತ್ತೆ ಮತ್ತೆ ಅದರಿಂದ ಏನ್ ಹೊಡೆತ ಕೊಡುತ್ತೆ ಅಂತ ನಾನು ಇವತ್ತು ಮಾತಾಡ್ತೀನಿ. ಹೇಳ್ಬೇಕಂದ್ರೆ, ಒಂದು ವೇಳೆ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಅಲ್ಲಿ ಅವರು ಏನಾದ್ರು ಸೋತ್ ಬಿಟ್ಟು ವಿನ್ ಆಗ್ಲಿಲ್ಲ ಅಥವಾ ರನ್ನರ್ ಅಪ್ ಆದ್ರು ಅಂದ್ರೆ ಗಿಲ್ಲಿ ಹೊರಗಡೆ ಬಂದ ಮೇಲೆ ಅವರಿಗೆ ಒಂದು ಎಳ್ಳಷ್ಟು ಕೂಡ ಏನು ವ್ಯತ್ಯಾಸ ಬರೋದಿಲ್ಲ. ಅಲ್ಲಿ ಸಿಗುವಂತ ಅಮೌಂಟ್ ಮತ್ತೆ ಟ್ರೋಫಿ ಅಷ್ಟೇ ಹೋಗುತ್ತೆ. ಆದ್ರೆ ಒಂದ್ ವೇಳೆ ಗಿಲ್ಲಿ ಅದ್ರ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಯಾವ್ದಾದ್ರು ಬ್ರಾಂಡ್ ಪ್ರಮೋಷರ್, ಅಂಬಾಸಾಡಿಯರ್ ಆಗ್ಬಿಟ್ಟು ಅವ್ರಿಗೆ ತುಂಬಾ ಅವಕಾಶಗಳು ಸಿಗುತ್ತವೆ. ಅದರಿಂದ ಗಿಲ್ಲಿ ಅವ್ರ ಹತ್ರ ಗಿಲ್ಲಿ ನಟ ಏನಿದಾರಲ್ಲ, ಬಿಗ್ ಬಾಸ್ ಅಲ್ಲಿ ಸಿಗುವಂತ ಅಮೌಂಟಿನ 10 ಪಟ್ಟಷ್ಟು ಹಣ ಅವರು ಹೊರಗಡೆ ಬಂದ್ಮೇಲೆನೆ ಸಂಪಾದನೆ ಮಾಡ್ಬಿಡ್ತಾರೆ. ನೋಡ್ತಾ ಇರಿ, ನಾನು ಸುಳ್ಳು ಹೇಳಿದ್ರೆ ಅಷ್ಟೊಂದು ಕ್ರೇಜ್ ಇದೆ. ನಾನು ತುಂಬಾ ಕಡೆ ನೋಡಿದೆ, ಗಿಲ್ಲಿಯವರ ಕಾಂಪಿಟೇಟರ್ ಆದಂತ ಅಶ್ವಿನಿ ಅವರು ತುಂಬಾ ಕಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಿ ಬಸ್ಗಳ ಮೇಲೆ ಆಗ್ಲಿ ಅಥವಾ ಮೆಟ್ರೋ ಓಡುವಂತ ಗಾಡಿ ಮೇಲೆ ಆಗ್ಲಿ ವೋಟ್ ಮಾಡಿ ಅಂತೇಳಿ. ಆದ್ರೆ ಆಟ ಕಾಂಪಿಟೇಟರ್, ಸ್ಟ್ರಾಂಗ್ ಕಾಂಪಿಟೇಟರ್ ಇದ್ದಿದ್ದಕ್ಕೆ ಅವರು ಕೂಡ ಇಷ್ಟು ದಿನ ಇದ್ದಿದ್ದಾರೆ. ಅವ್ರೇನ್ ಕೆಟ್ಟದಾಗ ಆಡಿದಾರೆ ಅಂತಲ್ಲ, ಅವರು ಕೂಡ ಚೆನ್ನಾಗಿ ಆಡಿರೋದಕ್ಕೆ ಇಷ್ಟು ದಿನ ಇದ್ದಾರೆ. ಆದ್ರೆ ಕೊನೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಆಗ್ತದೆ. ಇದು ಆದ್ರೆ ಗಿಲ್ಲಿ ಬಹಳ ಮುಂದೆ ಇದಾರೆ ಅವ್ರಿಗಿಂತ. ಆಯ್ತಾ, ನಾನು ನೋಡ್ತಾ ಇದ್ದೀನಿ, ಏನೇ ಕೆಲಸ ಮಾಡೋ ತುಂಬಾ ಜನ ವೋಟ್ ಮಾಡಿ ಗಿಲ್ಲಿಗೆ ಗೆಲ್ಬೇಕು ಅಂತ. ಗಿಲ್ಲಿಗೆ ಬಂದಷ್ಟು ಓಟು 10% ಒಬ್ಬೊಬ್ಬರಿಗೆ ಬಂದ್ಬಿಡುತ್ತೆ. ಅಷ್ಟು ಓಟುಗಳನ್ನ ಗಿಲ್ಲಿಗೆ ಬರ್ತಾ ಇದೆ. ಏನೇ ಆಗ್ಲಿ, ಒಬ್ಬ ಒಳ್ಳೆ ಆಟಗಾರ ಗೆಲ್ಬೇಕು ಅಂತ ಆಸೆ ನಮ್ದು ಕೂಡ. ಯಾಕಂದ್ರೆ ತುಂಬಾ ಅವನ ಹತ್ರ ಟ್ಯಾಲೆಂಟ್ ಇರೋದಕ್ಕೆ ಮುಂದೆ ಬಂದಿರೋದು. ಯಾವುದೇ ಇಲ್ಲಿ ಇನ್ನೊಬ್ಬರ ಸಪೋರ್ಟ್ ಇಂದ ಅಂತಲ್ಲ, ಟ್ಯಾಲೆಂಟ್ ಇಂದ ಬೆಳೀತಾ ಇರೋದು. ಯಾಕಂದ್ರೆ ಬೇರೆಯವ್ರ ಹತ್ರ ದೊಡ್ಡ ಶ್ರೀಮಂತ ಇರ್ಬೋದು, ಕಾರು, ಬಂಗ್ಲೆ, ಜಮೀನು ದೊಡ್ಡ ದೊಡ್ಡ ಇರ್ಬೋದು. ಆದ್ರೆ ಗಿಲ್ಲಿ ಹತ್ರ ಹೆಂಗೆ ಅಂದ್ರೆ ಅವನ ಹತ್ರ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಇಂದ ಮುಂದೆ ಬರ್ತಾ ಇದ್ದಾನೆ. ನಮ್ ಜನ ಯಾವತ್ತು ಟ್ಯಾಲೆಂಟ್ ಇದ್ದವ್ರಿಗೆ ಬೆಳೆಸ್ತಾರ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಒಳ್ಳೇದಾಗ್ಲಿ.